ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಕೇಳ್ತಿದ್ರ ಪ್ರೋ ಕಬಡ್ಡಿ PKL ಬಗ್ಗೆ ಆಕ್ಷನ್ ಬಗ್ಗೆ ವಿಡಿಯೋ ಮಾಡು ಮ್ಯಾಮ್. ಏನು ಮಾಡ್ತಾನೆ ಇರಲಿಲ್ಲ, ಸೌಂಡೇ ಬರ್ತಾ ಇಲ್ಲ, ರಿಟೆನ್ಷನ್ ಆಲ್ರೆಡಿ ಆಯಿತು, ಏನು ರಿಟರ್ನ್ ಮಾಡ್ಕೊಂಡಿಲ್ಲ. ನಮ್ಮ ಬೆಂಗಳೂರು ಬುಲ್ಸು ಅಲೈಟ್ ಪ್ಲೇಯರ್ಸ್ಗಳ ಕ್ಯಾಟಗರಿಲಿ ಯಾರನ್ನೂ ಕೂಡ ರಿಟರ್ನ್ ಮಾಡ್ಕೊಂಡಿಲ್ಲ, ಬಿಟ್ಬಿಟ್ಟಿದ್ದಾರೆ. ಆ್ಯಂಡ್ ಯಂಗ್ ಪ್ಲೇಯರ್ಸ್ಗಳ ಕ್ಯಾಟಗರಿಲಿ ಯಾರು ರಿಟರ್ನ್ ಮಾಡ್ಕೊಂಡಿಲ್ಲ, ಜಸ್ಟ್ ನ್ಯೂ ಯಂಗ್ ಪ್ಲೇಯರ್ಸ್ಗಳ ಕ್ಯಾಟಗರಿಲಿ ಮಾತ್ರ ರಿಟರ್ನ್ ಮಾಡ್ಕೊಂಡಿದೆ ನಮ್ಮ ಬೆಂಗಳೂರು ಬುಲ್ಸು. ಅದು 4 ಜನನ, ಜೊತೆಗೆ ನ್ಯೂ ಯಂಗ್ ಪ್ಲೇಯರ್ಸ್ ಆಗಿ ಇನ್ನೂ 4 ಜನ ಅಡಿಷನಲ್ ಆಗಿ ಆ್ಯಡ್ ಆಗಿದ್ದಾರೆ. ಸೊ ಟೋಟಲ್ ಆಗಿ ಓವರ್ ಆಲ್ ಆಗಿ 8 ಜನ ರಿಟರ್ನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು. ಎಕ್ಸಿಸ್ಟಿಂಗ್ ನ್ಯೂ ಯಂಗ್ ಪ್ಲೇಯರ್ಸ್ಗಳ ಕ್ಯಾಟಗರಿ 4 ಜನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನ್ಯೂ ಯಂಗ್ ಪ್ಲೇಯರ್ಗಳನ್ನ 4 ಜನ ಹೊಸ್ತಾ ಕರ್ಕೊಂಬಂದರೆ 2 ಸೇರ್ಬಿಟ್ಟು 8 ಜನ ಆಗಿದೆ ಮಗ. ಆ್ಯಂಡ್ ಆಕ್ಷನ್ ರಿಲೇಟೆಡ್ ಕ್ಲಾರಿಟಿ ಸಿಗ್ತಿದೆ. 7 ಗಂಟೆಗೆ ಆಕ್ಷನ್ ಸ್ಟಾರ್ಟ್ ಆಗ್ತಿದೆ ಅಂತ. ಸೊ ಎಲೈಟ್ ಪ್ಲೇಯರ್ಸ್ಗಳ ಆಕ್ಷನ್ ಏನಿರುತ್ತೆ ಡೇ 1 31ನೇ ತಾರೀಕು. ಸೊ ಅದು 7 ಗಂಟೆಗೆ ಬ್ರಾಡ್ಕಾಸ್ಟ್ ಆಗುತ್ತಂತೆ. ಸ್ಟಾರ್ ಸ್ಪೋರ್ಟ್ಸಲ್ಲಿ ಇದು ಬ್ರಾಡ್ಕಾಸ್ಟ್ ಆಗುತ್ತೆ, ಜೊತೆಗೆ ಜಿಯೋ ಹಾಟ್ಸ್ಟಾರಲ್ಲಿ ಕೂಡ ಇದು ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಅಪ್ಡೇಟ್ ಅಂತೂ ಬಂದಿದೆ. ಆ್ಯಂಡ್ ಸೆಕೆಂಡ್ ದಿನ ಬ್ರಾಡ್ಕಾಸ್ಟ್ ಆಗೋದಿಲ್ಲ, ಗೊತ್ತಿರುವಂಥ ವಿಚಾರನೇ. ಅದು ನಾವು ಹಂಗಂಗೆ ತಿಳ್ಕೊಬೇಕು, ಯಾಕಂದರೆ ಅಂಥ ಪ್ಲೇಯರ್ಸ್ಗಳು ಗೊತ್ತಿರುವಂಥ ಪ್ಲೇಯರ್ಸ್ಗಳ ಆಪ್ಷನ್ ಏನು ಆಗೋದಿಲ್ಲ. ಸೊ ಹಂಗೆ ತಿಳ್ಕೊಬೇಕು. ನಾನೇ ನಿಮಗೆ ಟೆಲಿಗ್ರಾಮ್ ಚಾನಲ್ ಅದನ್ನು ಪಟ್ ಅಂತ ಹೇಳ್ತಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಆಕ್ಷನ್ ದಿನ ಎಲ್ಲ ಕಂಟಿನ್ಯೂಸ್ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ, ಯಾರ್ಯಾರು ಯಾವ ಟೀಮ್ಗೆ ಪಿಕ್ ಆಗ್ತಾ ಇದ್ದಾರೆ ಅಂತ, ನಮ್ಮ ಬೆಂಗಳೂರು ಬುಲ್ಸ್ಗೆ ಯಾವ ಟೀಮ್ ಪಿಕ್ ಆದರು ಅಂತ. ಫಸ್ಟ್ ಡೇ ನಿಮಗೆಲ್ಲ ಗೊತ್ತಾಗುತ್ತೆ, ಬಟ್ ಸೆಕೆಂಡ್ ಡೇ ನಿಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಸೊ RCB ಯಾಕೆ RCB ಬರ್ತೈತೆ, RCB ಬಗ್ಗೆ ಮಾತಾಡಿ RCBನೇ ಓಕೆ. ಬೆಂಗಳೂರು ಬುಲ್ಸ್ ರಿಟರ್ನ್ ಮಾಡ್ಕೊಂಡಿರೋ ಪ್ಲೇಯರ್ಸ್ಗಳು ಯಾರ್ಯಾರು ಅಂತಂದರೆ ಎಕ್ಸಿಸ್ಟಿಂಗ್ ನ್ಯೂ ಯಂಗ್ ಪ್ಲೇಯರ್ಸ್ಗಳ ಕ್ಯಾಟಗರಿಲಿ ಪಂಕಜ್ ಅನ್ನೋರನ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಸೀಸನ್ ನಮ್ಮಲ್ಲೇ ಇದ್ರು, ಸೊ ಇವ್ರನ್ನ ರಿಟರ್ನ್ ಮಾಡ್ಕೊಂಡ್ರೆ. ಈ ಕಡೆ ಮಂಜೀತ್ ಅನ್ನೋರನ್ನ ಸ್ವಿಫ್ಟ್ ರೈಡರ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಲಕ್ಕಿ ಕುಮಾರ್ ನೋಡಿರ್ತೀರಾ, ಸೊ ಇವರು ಡಿಫೆನ್ಸ್ನ ಸ್ಟ್ರೆಂಥನ್ ಮಾಡ್ಕೊಳೋದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಚಂದ್ರ ನಾಯಕ್ ಅವ್ರನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಈ 4 ಜನ ಎಕ್ಸಿಸ್ಟಿಂಗ್ ನ್ಯೂ ಯಂಗ್ ಪ್ಲೇಯರ್ಸ್ಗಳ ಕ್ಯಾಟಗರಿ ರಿಟರ್ನ್ ಆದರು ಅಂದರೆ ಹೊಸ್ದಾಗಿ ನಮ್ಮ ಟೀಮ್ಗೆ ಬಂದಿರುವಂಥವ್ರು ಯಾರು ಅಂತಂದರೆ ದೀಪಕ್ ಎಸ್. ಇವರು ನ್ಯೂ ಯಂಗ್ ಪ್ಲೇಯರ್ಗಳ ಕ್ಯಾಟಗರಿ ನಮಗೆ ಆ್ಯಡ್ ಆನ್ ಆಗಿದ್ದಾರೆ. ಸೊ ಯಂಗ್ ಬುಲ್ಲು ಸಖತ್ ರೈಡಿಂಗ್ ಮಾಡ್ತಾರೆ ಅಂತ ಇದೆ, ಹಾಕ್ಕೊಂಡಿದ್ದಾರೆ. ಬಟ್ ನಾವಂತೂ ನೋಡಿಲ್ಲ. ಸಾರಿ, ರೈಡರ್ ಅಲ್ಲ, ಇವರು ಲೆಫ್ಟ್ ಕಾರ್ನರ್ ಅಂತೆ. ಸೊ ಸುಮಾರು ಜನ ಆ್ಯಡ್ ಮಾಡ್ಕೊಂಡಿದ್ದಾರೆ, ಇವರು 4 ಜನ ಹೊಸ್ದಾಗಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ಬರು ಲೆಫ್ಟ್ ಕಾರ್ನರ್ ಅಂತಿರು ದೀಪಕ್ ಅನ್ನೋರು. ಆ್ಯಂಡ್ ಶ್ರೀ ಶಿವ ತೇಜಸ್ಸು, ಸೊ ಇವರು ಬಂದು ಮಸ್ತಾಗಿ ರೈಡಿಂಗ್ ಮಾಡ್ತಾರೆ ಅಂತ ಹಾಕ್ಕೊಂಡಿದ್ದಾರೆ. ರೈಡಿಂಗ್ ಯೂಟ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ರೈಡಿಂಗ್ ಯೂಟ್ನ ಬಲಿಷ್ಠ ಮಾಡ್ಕೊಳ್ಳೋದಕ್ಕೆ ನಾವು ಇವ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ನೋಡೋಣ, ಅವಕಾಶ ಸಿಕ್ತು ಅಂದರೆ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ನಮಗೆ ಇವರಲ್ಲಾಗಿರೋ ಮೇಯ್ನು ಎಲೈಟ್ ಪ್ಲೇಯರ್ಸ್ಗಳು ಯಾರ್ಯಾರು ಬರ್ತಾರೆ ನಮ್ಗೆ ಅದು ಇವರು ಮೇಯ್ನು ಅನ್ನೋ ಥರ ಹೇಳ್ತೀರಾ ಗೊತ್ತು. ಬಟ್ ನೋಡುವ ಎಲೈಟ್ ಪ್ಲೇಯರ್ಸ್ಗಳನ್ನ ಯಾರ್ಯಾರು ತೊಗೊತಾರೆ ಅಂತ. ಯಾರನ್ನೂ ರಿಟರ್ನ್ ಮಾಡಿಲ್ಲ ಆಗಿರೋ ಎಲೈಟ್ ಪ್ಲೇಯರ್ಸ್ಗಳನ್ನೂ ಬಿಟ್ಟಿದ್ದಾರೆ, ಜೊತೆಗೆ ಯಂಗ್ ಪ್ಲೇಯರ್ಸ್ಗಳನ್ನೂ ಕೂಡ ಬಿಟ್ಟಿದ್ದಾರೆ. ಸೊ ಯಾರನ್ನೂ ಆ ಕ್ಯಾಟಗರಿ ರಿಟರ್ನ್ ಮಾಡೇ ಇಲ್ಲ ನಮ್ಮ ಬೆಂಗಳೂರು ಬುಲ್ಸು. ಆ್ಯಂಡ್ ಆಶೀಶ್ ಮಾಲಿಕ್ ಅವ್ರನ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಸೊ ಇವರು ಕೂಡ ರೈಡರ್ನೇ, ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಆ್ಯಂಡ್ ಗಣೇಶು ವಿಜಯಪುರದ ಎಕ್ಸ್ಪ್ರೆಸ್ಸು ನಮ್ಮ ಕರ್ನಾಟಕ ಪ್ಲೇಯರು ಗಣೇಶ್ನ ಹಾಕ್ಕೊಂಡಿದ್ದಾರೆ. ಇವರು ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟ್ನ ಚೆನ್ನಾಗಿ ನೋಡ್ಕೊತಾರಂತೆ. ನೋಡೋಣ, ಇನ್ ಕೇಸ್ ಅವಕಾಶ ಸಿಕ್ತು ಅಂದರೆ ಗಣೇಶ್ ಅವರು ಅದೇನು ದಬಾಕ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಅಂತ. ಸೊ ಕರ್ನಾಟಕ ಪ್ಲೇಯರ್ ಒಬ್ಬರು ಆ್ಯಡ್ ಆನ್ ಆದ್ರಲ್ಲ, ರಿಟೈನ್ ಆದ್ರಲ್ಲ ಆಪ್ಷನ್ಗೆ ಹೋಗೋಕ್ಕೆ ನಾವು ಮುಂಚೆನೇ. ಸೊ ಇದು ಖುಷಿ ವಿಚಾರ ಆಗೋರು. ಸೊ ಟೋಟಲ್ ಆಗಿ 8 ಜನ ನ್ಯೂ ಯಂಗ್ ಪ್ಲೇಯರ್ಸು ಒಂಥರ ಇದ್ದಾರೆ ನಮ್ಮ ಟೀಮಲ್ಲಿ. ಸೊ ಇವಾಗ ಮಿಕ್ಕಂಥ ಜನ ಏನಿದ್ದಾರೆ 18 ಜನ ಮಿನಿಮಮ್ ತೊಗೊಬೇಕು, ಮ್ಯಾಕ್ಸಿಮಮ್ ಎಷ್ಟು 25 ಜನವರೆಗೂ ತೊಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸೊ ಎಷ್ಟು ಜನ ಬೇಕಾದ್ರೂ ತೊಗೋಬೋದು. ಸೊ ಆಲ್ರೆಡಿ 8 ಜನ ಅಂತೂ ನಮ್ಮ ಟೀಮಲ್ಲಿ ರಿಟರ್ನ್ ಆಗಿದೆ. ಸೊ ಇನ್ನೇನು ಹಬ್ಬ ಅಂದರೆ ಇನ್ನೊಂದು 12-13 ಜನ ತೊಗೊಂಡ್ರೆ ಲಕ್ಸುರಿ, ಸಿಕ್ಕಾಪಟ್ಟೆ ಲಕ್ಸುರಿ ಆಗೋಗ್ಬಿಡುತ್ತೆ ಟೀಮು. ನೋಡೋಣ ಈ ಸಲ ಅದೇನು ಕಿತ್ತು ಗುಡ್ಡೆ ಹಾಕ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ. ಸೀಸನ್ ಆಫ್ಟರ್ ಸೀಸನ್ ಸಿಕ್ಕಾಪಟ್ಟೆ ಲಾಸ್ಟ್ 2-3 ವರ್ಷ ಅಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡಿಬಿಟ್ಟಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸು. ಸೊ ಈ ಸೀಸನ್ ಅಟ್ಲೀಸ್ಟ್ BC ರಮೇಶ್ ಅವರು ಕೋಚ್ ಆಗಿರೋದ್ರಿಂದನಾದರೂ ಏನೋ ಒಂದು ಹೈ ಆನ್ ಕಾನ್ಫಿಡೆನ್ಸ್ ಇದೆ. ಅವನ ಅಜ್ಜಿ ಏನೋ ಒಂದು ಮಾಡ್ತಾರೆ ಇವರು ಬೆಂಗಳೂರು ಬುಲ್ಸು ಅಂತ. ಬೆಂಗಳೂರು ಬುಲ್ಸು ಕ್ಲಿಕ್ ಆಯಿತು ಟೂರ್ನಮೆಂಟಲ್ಲಿ ಅಂದರೆ ಟೂರ್ನಮೆಂಟ್ ಕ್ಲಿಕ್ ಆಗುತ್ತೆ. ಬೆಂಗಳೂರು ಬುಲ್ಸ್ ಉಡಾಯಿಸ್ಕೊಂಡು ಹೋಯ್ತು ಟೂರ್ನಮೆಂಟ್ ಅಂದರೆ ಟೂರ್ನಮೆಂಟೇ ಉಡಾಯಿಸ್ಕೊಂಡು ಹೋಗುತ್ತೆ. ಇದು PKL ಕೂಡ ಗೊತ್ತು. ಸೊ ಬೆಂಗಳೂರು ಬುಲ್ಸು ಈ ಸಲ ಮಿಂಚಲೇಬೇಕು, ಯಾಕಂದರೆ ಮರ್ತೇ ಹೋಗ್ಬಿಟ್ಟಿದ್ದೀವಿ ಗುರು ಕಬಡ್ಡಿನ. ನಾವು 1-2 ವರ್ಷ ನೆಟ್ಟೆ ಆಡಿಲ್ವಲ್ಲ ಬೆಂಗಳೂರು ಬುಲ್ಸು. ಏನು ಕ್ವಾಲಿಟಿ ಡುಬ್ಬಾಕ್ತಾರೆ ಆಡ್ತಾರೆ ಅಂತ ನೋಡದೆ ಬಿಟ್ಬಿಟ್ಟಿದ್ದೀವಿ. ಇನ್ಫ್ಯಾಕ್ಟ್ ಪ್ಲೇಯರ್ಸ್ಗಳು ಕೂಡ ನನಗೆ ಗೊತ್ತಿಲ್ಲ, ನಾನು ಫಾಲೋನೇ ಮಾಡಿಲ್ಲ ಲಾಸ್ಟ್ ಸೀಸನ್, ಅಷ್ಟು ಬೇಜಾರು ಮಾಡಿಬಿಟ್ಟಿದ್ರು ಬೆಂಗಳೂರು ಬುಲ್ಸು. ಸೊ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಈ ಸೀಸನು ನಿಮ್ಗೆ ಏನಾದ್ರು ಕಾನ್ಫಿಡೆನ್ಸ್ ಇದೆಯಾ BC ರಮೇಶ್ ಏನಾದ್ರು ಡಿಫ್ರೆಂಟಾಗಿ ಮಾಡ್ತಾರೆ ಅಂತ ಕಾಮೆಂಟ್ ಹಾಕಿ ಬಾ.